ಕರ್ನಾಟಕದ ಈ ಒಂದು ಪುಟ್ಟ ಗ್ರಾಮದಿಂದ ಭಾರತದ 90% ವುಡನ್ ಆಟಿಕೆಗಳು ರೆಡಿ ಆಗುತ್ತೆ ಅಂದ್ರೆ ನೀವು ನಂಬಲೇಬೇಕು. ಆದ್ರೆ ಭಾರತದ 90% ಜನರಿಗೆ ಆ ಊರಿನ ಹೆಸರೇ ಗೊತ್ತಿಲ್ಲ. ಆ ಊರು ಭಾರತದ ಆಟಿಕೆಗಳ ರಾಜಧಾನಿ ಕರ್ನಾಟಕದ ಚನ್ನಪಟ್ಟಣ. ಅಂದಿನ ಮೈಸೂರಿನ ರಾಜ ಟಿಪ್ಪು ಸುಲ್ತಾನ್ ಒಂದು ಅದ್ಭುತವಾದ ಪರ್ಷಿಯನ್ ಆಟಿಕೆಯನ್ನ ನೋಡ್ತಾನೆ. ಅದನ್ನ ನೋಡಿ ಆಕರ್ಷಿತನಾಗಿ ಅಲ್ಲಿಂದ ಕೆಲಸ ಮಾಡುವವರನ್ನ ಕರ್ನಾಟಕಕ್ಕೆ ಕರೆತಂದು ತಮ್ಮ ಊರಿನಲ್ಲಿ ಅವರಿಗೆ ತರಬೇತಿ ಕೊಡಲು ಶುರು ಮಾಡ್ತಾನೆ. ತಮ್ಮ ಊರಿನ ಜನಗಳಿಗೆ ಆಟಿಕೆಗಳನ್ನು ತಯಾರು ಮಾಡುವಂತಹ ಕಲೆಯನ್ನ ಹೇಳಿಕೊಡಲು ತಿಳಿಸುತ್ತಾನೆ. ಈ ಆಟಿಕೆ ವಿಶೇಷತೆ ಏನೆಂದರೆ ಇದು ತಯಾರಾಗುವುದು ಒಂದು ಹಗೂರ ತಳಿಯ ಮರದಿಂದ. ನೈಸರ್ಗಿಕವಾಗಿ ಸಿಗುವಂತಹ ಬಣ್ಣಗಳನ್ನ ಬಳಸುವುದರಿಂದ ಇದು ಸುರಕ್ಷೆ ಮತ್ತು ಸುಂದರವಾಗಿ ಕಾಣಿಸುತ್ತದೆ. ಅಲ್ಲದೆ ಪ್ಲಾಸ್ಟಿಕ್ ಆಟಿಕೆಗಳಿಗಿಂತ ಅತ್ಯುತ್ತಮವಾಗಿರುತ್ತೆ. ಒಂದು ಹವ್ಯಾಸದಿಂದ ಶುರುವಾದಂತಹ ಈ ಕೆಲಸ ಈಗ ಸಂರಕ್ಷಣೆಯ ಸಾಂಸ್ಕೃತಿಕ ಕಲೆಯಾಗಿ ಬದಲಾಗಿದೆ. ಇಂದು ಈ ಕಲೆ 1200 ಕುಟುಂಬಗಳು 5000ಕ್ಕಿಂತಲೂ ಹೆಚ್ಚು ಜನರಿಗೆ ಉದ್ಯೋಗವನ್ನ ದೊರಕಿಸಿಕೊಟ್ಟಿದೆ. ಇಂದು ಈ ಚನ್ನಪಟ್ಟಣದ ಗೊಂಬೆಗಳು ಕರ್ನಾಟಕದ 2,000 ಕೋಟಿಗಿಂತಲೂ ಹೆಚ್ಚು ಬಿಸ್ನೆಸ್ ಅನ್ನ ಆಲ್ ಓವರ್ ಕಂಟ್ರಿ ಅಲ್ಲದೆ ವಿದೇಶಗಳಲ್ಲೂ ಮಾಡುತ್ತೆ. ಈ ಚನ್ನಪಟ್ಟಣದ ಗೊಂಬೆ ಎಷ್ಟು ಪ್ರಸಿದ್ಧಿ ಅಂದರೆ ಬರಾಕ್ ಒಬಾಮನಂತಹ ಪ್ರಸಿದ್ಧ ವ್ಯಕ್ತಿಗಳಿಗೂ ಸಹ ಈ ಚನ್ನಪಟ್ಟಣದ ಗೊಂಬೆಯನ್ನ ಉಡುಗೊರೆಯಾಗಿ ನೀಡಲಾಗಿದೆ. ಚೀನಾದ ಕಡಿಮೆ ದರದ ಪ್ಲಾಸ್ಟಿಕ್ ಆಟಿಕೆಗಳ ಎದುರು ಚನ್ನಪಟ್ಟಣದ ಗೊಂಬೆಗಳು ನಶಿಸಿ ಹೋಗುತ್ತಾ ಇರುವಂತಹ ಕಾಲದಲ್ಲಿ ನಮ್ಮ ಚನ್ನಪಟ್ಟಣದ ಗೊಂಬೆಯ ಸುರಕ್ಷತೆಯ ಸಲುವಾಗಿ ಮತ್ತೆ ದೇಶದಾದ್ಯಂತ ಪುಟಿದೆದ್ದು ವೇಗವಾಗಿ ಇದರ ಉದ್ಯಮ ಬೆಳೆಯುತ್ತಿದೆ. ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ಆಟಿಕೆಗಳನ್ನ ತೆಗೆದುಕೊಳ್ಳಬೇಕಂದ್ರೆ ಚನ್ನಪಟ್ಟಣದ ಗೊಂಬೆಗಳನ್ನ ಆಟಿಕೆ ಸಾಮಗ್ರಿಗಳನ್ನ ಖರೀದಿಸಿ.